ಬಜೆಟ್ ಅಧಿವೇಶನಕ್ಕೂ ಮುನ್ನ ಶಾಸಕರನ್ನ ಒಂದುಗೂಡಿಸುವಂತಹ ಹರಸಾಹಸ ಕೆಲಸ ನಡೀತಾ ಇದೆ. ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ಬಜೆಟ್ ಅಧಿವೇಶನಕ್ಕೂ ಮುನ್ನ ಶಾಸಕರನ್ನ ಒಂದುಗೂಡಿಸಲಿಕ್ಕೆ ಅಖಾಡಕ್ಕಿಳಿದಿದ್ದಾರೆ ಸಿದ್ದರಾಮಯ್ಯ. ಹರಸಾಹಸ ಪಡ್ತಾ ಇದ್ದಾರೆ. ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದಾರೆ. ರಾಯಚೂರು ಪ್ರವಾಸದ ವೇಳೆ ಶಾಸಕರ ಜೊತೆ ಮಾಜಿ ಸಿಎಂ ಸಮಾಲೋಚಿಸಿರುವಂತದ್ದು. ಪಕ್ಷ ತೊರೆಯದಂತೆ ಮಾಡಿದ ಮನವಿಗೆ ಸಹಮತ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಗೌಡ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲೇ ಉಳಿಯುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಪ್ರತಾಪ್ ಗೌಡ ಪಾಟೀಲ್ ಸಿದ್ದರಾಮಯ್ಯನವರಿಗೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಬಸವರಾಜ್ ಗದ್ದಲ್, ಡಿಎಸ್ ಹುಲಗೇರಿ ಜೊತೆಗೂ ಕೂಡ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ. ಈ ಮೂಲಕ ಶಾಸಕರನ್ನ ಒಂದುಗೂಡಿಸುವಂತಹ ಒಂದು ಹರಸಾಹಸ, ಬಜೆಟ್ ಅಧಿವೇಶನಕ್ಕೂ ಮುನ್ನ ಎಲ್ಲರೂ ಕೂಡ ಒಟ್ಟಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮಾತುಕತೆಯನ್ನ ನಡೆಸ್ತಾ ಇರುವಂತದ್ದು. ಸಮಾಲೋಚನೆ ಬಳಿಕ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಸಿದ್ದರಾಮಯ್ಯ. ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆಗೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಅತೃಪ್ತ ಶಾಸಕರನ್ನ ಸಮಾಧಾನ ಪಡಿಸುವಂತಹ ಕ್ರಿಯೆಗೆ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು ಸಫಲರಾಗಿದ್ದಾರಾ? ಪ್ರತಿಮಾ, ಈಗಾಗಲೇ ನಾಳೆಯಿಂದ ಜಂಟಿ ಅಧಿವೇಶನ ಆರಂಭಗೊಳ್ತಾ ಇದೆ. ಎಲ್ಲ ಶಾಸಕರು ಕೂಡ ಅಧಿವೇಶನಕ್ಕೆ ಬರಬೇಕಾಗಿರುವಂಥ ಅನಿವಾರ್ಯ ಸ್ಥಿತಿ ಈಗಾಗಲೇ ನಿರ್ಮಾಣವಾಗಿರುವಂಥದ್ದು. ಯಾಕೆಂತಂದರೆ ಒಂದು ಕಡೆ ಸರ್ಕಾರ ಉಳಿಯುತ್ತೋ ಉಳ್ಳತ್ತೋ ಅಂತಕ್ಕಂಥ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕಾರಣವಾಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಕೂಡ ವಿಧಾನಸಭೆಗೆ ಬರಬೇಕಾಗಿದೆ. ಹಾಗಾಗಿ ಎಲ್ಲ ಶಾಸಕರನ್ನು ಕೂಡ ಮನವೊಲಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು ರಾಯಚೂರು ಪ್ರವಾಸದ ವೇಳೆ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಮನವೊಲಿಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನು ಮುಖ್ಯವಾಗಿ ಹತ್ರತ್ತರ ಗುಂಪದಲ್ಲಿ ಗುರುಸ್ಕೊಂಡಿದ್ದಂಥ ಪ್ರತಾಪ್ ಗೌಡ ಪಾಟೀಲ್ ಅವರ ಜೊತೆ ಮಾತಾಡಿರುವಂಥ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಪಕ್ಷವನ್ನು ತೊರೆದಿಂದ ಮನವೊಲಿಕೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದೆಡೆ ಬಸವರಾಜ್ ಗದ್ದಲ್ ಮತ್ತು ಡಿಎಸ್ ಹುಲಗೇರಿ ಸೇರಿದಾಗೆ ರಾಯಚೂರು ಜಿಲ್ಲೆಯ ಶಾಸಕರ ಜೊತೆ ಮಾತುಕತೆ ಮಾಡಿರುವಂಥ ಸಿದ್ದರಾಮಯ್ಯರಿಗೆ ಸಕಾರಾತ್ಮಕವಾಗಿರುವಂಥ ಬೆಂಬಲಗಳು ಸಿಕ್ಕಿದ್ದಾವೆ. ಅಧಿವೇಶನದಲ್ಲಿ ಭಾಗವಹಿಸ್ತೇವೆ ಅನ್ನುವಂಥ ಮಾತನ್ನ ಎಲ್ಲ ಶಾಸಕರು ಕೂಡ ಆ ರೀತಿಯ ಅಭಿಪ್ರಾಯಗಳ ಭರವಸೆ ಕೂಡ ಕೊಟ್ಟಿದ್ದಾರೆ. ಒಂದಂತೂ ಸ್ಪಷ್ಟವಾಗ್ತಾ ಇರತಕ್ಕಂಥದ್ದು, ಸರ್ಕಾರವು ಈ ಉಳಿಯತ್ತಾ ಅಂತಕ್ಕಂಥ ರಾಜಕೀಯ ಪಡಸಾಲೆಯಲ್ಲಿ ನಡೀತಿರುವಂಥ ಚರ್ಚೆಗೆ ಪೂರಕವಾಗಿ ಎಲ್ಲ ಶಾಸಕರ ಮನವೊಲಿಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದಾಗಿರ್ತಕ್ಕಂಥದ್ದು. ಯಾವ್ಯಾವ ನಾಯಕರು ಯಾವ್ಯಾವ ಶಾಸಕರ ಹತ್ತಿರ ಇದ್ದಾರೋ ಅವ್ರ ಮೂಲಕ ಶಾಸಕರ ಮನವೊಲಿಕೆ ಮಾಡತಕ್ಕಂಥದ್ದು, ಅವರ ಅಭಿಪ್ರಾಯಗಳನ್ನು ಕೇಳ್ತಕ್ಕಂಥದ್ದು, ಅವರ ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಪಕ್ಷವನ್ನು ತೊರೆದು ಹೋಗದಾಗೆ ಅವರ ಮನವೊಲಿಕೆ ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ನಾಳೆಯಿಂದ ಜಂಟಿ ಅಧಿವೇಶನ ಆರಂಭ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಬಜೆಟ್ ಕೂಡ 8ಕ್ಕೆ ಮಂಡನೆ ಆಗ್ತಾ ಇದೆ. ಬಜೆಟ್ ಮಂಡನೆ ಆದ ಬಳಿಕ ಬಜೆಟ್ಗೆ ಅಂಗೀಕಾರ ಸಿಗಬೇಕಂದ್ರೆ ಬಹುಮತ ಇರಬೇಕಾಗತ್ತೆ. ಯಾವುದೇ ಶಾಸಕರು ಕೂಡ ಸದನ ದೂರ ಇರಬಾರ್ದು ಅನ್ನೋ ಕಾರಣಕ್ಕಾಗಿ, ಯಾವುದೇ ಶಾಸಕರು ಕೂಡ ಪಕ್ಷದಿಂದ ಹೊರಗಡೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರ ಮನವೊಲಿಕೆ ಪ್ರಯತ್ನವನ್ನು ಕೂಡ ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಕೂಡ ಒಂದು ಕಡೆ ಶಾಸಕರ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇವತ್ತು ಸಂಜೆ ತಮ್ಮ ನಿವಾಸದಲ್ಲಿ ಸಚಿವರಿಗೆ ಔತಣಕೂಟವನ್ನು ಕೂಡ ಕರೆದಿದ್ದಾರೆ. ಯಾಕೆಂತಂದ್ರೆ ಸರ್ಕಾರ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಚಿವರಿಗೆ ಕೆಲವೊಂದಷ್ಟು ಜವಾಬ್ದಾರಿಗಳನ್ನ ನೀಡಬೇಕಾಗಿರುವಂತ ಕಾರಣಕ್ಕಾಗಿ ಇವತ್ತು ಸಂಜೆ ಕಾವೇರಿಯಲ್ಲಿ ನಡೆಯುವಂತ ಏನು ಔತಣಕೂಟ ಇದೆ, ಔತಣಕೂಟದಲ್ಲಿ ಕೆಲವೊಂದಷ್ಟು ಪ್ರಮುಖವಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೂಡ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಒಟ್ಟಲ್ಲಿ ಸರ್ಕಾರ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನವನ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ನಡೆಸ್ತಾ ಇರತಕ್ಕಂಥದ್ದು. ಪ್ರತಿಮಾ.